ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಇದನ್ನ ನೋಡ್ತಿದ್ದಂಗೆ ನಾನೇ ಅಲ್ಲಿ ಹೋಗಿ ಕೂತಿದೀನಿ ಅಂತ ಫೀಲ್ ಆಗತ್ತೆ. ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳಕ್ಕೆ ಎಷ್ಟೊಂದ್ ಸಲ ನಾವು ಹಿಂಜರಿತೀವಿ. ಹೂ ಅಂತ ಹೇಳ್ಬಿಟ್ಟು ನಾವು ಮಾಡಕ್ ಆಗದೆ ಬಯಸ್ಕೋತೀವಿ. ದೋಸ್ ಹೂ ಲೆಫ್ಟ್ ಅಸ್ ಎ ಲೆಸನ್ ಅಂತಂದ್ರೆ, ಯಾರು ನಮ್ನ ಬಿಟ್ಟು ಹೋಗಿದ್ರೆ, ಏನಾದ್ರು ಪಾಠ ಕಲ್ಸ್ಬಿಟ್ಟೆ ಹೋಗಿರ್ತಾರೆ. ಅವ್ರನ್ನ ನಾವೇನು ನೆನ್ಸ್ಕೊಂಡು ಅಯ್ಯೋ ಹೊಟ್ಟೋದ್ರು ಅಂತ ನೆನ್ಸ್ಕೊಂಡು ನಮ್ ಜೀವನನ ಸಾಗ್ಸೋದ್ರಲ್ಲಿ ಅರ್ಥನೇ ಇಲ್ಲ. ನಾವೇನಾರು ಅನ್ಕೊಂಡ್ರೆ, ನಿಜ ಹೇಳ್ತೀನಿ, ನಮ್ ಮೈಂಡ್ ನಿಜವಾಗ್ಲೂ ಸಖತ್ತು ರಿಲ್ಯಾಕ್ಸ್ ಆಗೋಗುತ್ತೆ. ನಮ್ ಲೈಫ್ ಅಲ್ಲಿ ಹಳೇದು ಏನೇನೋ ಘಟನೆ ಆಗಿರುತ್ತೆ, ಅದನ್ನೆಲ್ಲ ನೆನ್ಸ್ಕೊಂಡು ಅಯ್ಯೋ ಹಿಂಗೆಲ್ಲ ಆಗೋಗಿತ್ತು ಅಂತ ಬೇಜಾರ್ ಮಾಡ್ಕೊಳ್ಳೋದು. ನಮ್ ತರಾನೇ ಅವ್ರು ಇರಲ್ಲ, ಅವ್ರ ತರಾನೇ ನಾವು ಇರಕ್ಕಾಗಲ್ಲ. ಕೇರ್ ಮಾಡಕ್ ಯಾರಿಲ್ಲ ಅಂತಂದ್ರೆ ನಮ್ನ ನಾವೇ ಕೇರ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಮನೆ ನೀಟಾಗಿದ್ರೆ ಈ ಬೇಜಾರು ಅನ್ನೋದು ಕಡಿಮೆ ಇರುತ್ತೆ ನಮ್ಗೆ. ಅದಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲಾ ವಿಷಯನೂ ಗೊತ್ತಿರುತ್ತೆ. ಆದ್ರೆ ಬೇಜಾರಾದಾಗ ಮಾತ್ರ ಎಲ್ಲರೂ ಒಂಥರ ಅಲ್ಲೇನೆ ಸ್ಟಿಲ್ ಆಗಿ ಹೋಗ್ತೀವಿ, ಮಾತಾಡಕ್ಕೆ ಆಗಲ್ಲ. ಏನು ನಮಸ್ಕಾರ ಎಲ್ಲರಿಗೂ, ನಾನ್ ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ನನಗ್ ಬೇಜಾರಾದಾಗ ಅಥವಾ ಮನ್ಸ್ಗೆ ತುಂಬಾ ಭಾರ ಅಂತ ಅನ್ಸ್ದಾಗ ಏನ್ ಮಾಡ್ತೀನಿ, ನಾನು ಮನ್ಸ್ನ ಡೈವರ್ಟ್ ಮಾಡ್ಕೊಳಕ್ಕೆ ಏನ್ ಮಾಡ್ತೀನಿ ಅಂತ ಕೆಲವೊಂದ್ ವಿಚಾರನ ನಿಮ್ ಜೊತೆ ಹಂಚ್ಕೋತೀನಿ. ನನ್ಗೆ ಸಾಮಾನ್ಯವಾಗಿ ಬೇಜಾರಾಗೋದು ತುಂಬಾ ಕಡಿಮೆ. ಏನಕ್ಕೆ ಅಂತಂದ್ರೆ ನಾನು ಯಾರಿಂದ ಏನೋ ನಿರೀಕ್ಷೆನೆ ಮಾಡಲ್ಲ. ಅದ್ರಿಂದ ಬೇಜಾರಾಗೋದು ಆಲ್ಮೋಸ್ಟ್ ಅಲ್ಲೇನೆ ಕಡಿಮೆ ಆಗೋಗತ್ತೆ. ಯಾರಿಂದ ಏನಾದ್ರು ನಿರೀಕ್ಷೆ ಮಾಡ್ತೀವಿ, ಒಂದ್ ಹಣನೋ ಅಥವಾ ಅವ್ರದ್ದು ಪ್ರೀತಿನೋ ಕೇರೋ ಏನಾದ್ರೂ ಒಂದು ನಿರೀಕ್ಷೆ ಮಾಡ್ತೀವಿ ಅಂತಂದ್ರೆ ಅದ್ರಿಂದ ನಮ್ಗೆ ಬೇಜಾರಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏನು ನಿರೀಕ್ಷೆನೆ ಮಾಡಲ್ಲ ಅಂತಂದ್ರೆ ಅಲ್ಲೇನೆ ಬೇಜಾರಾಗೋದು ಕಡಿಮೆ ಆಗೋಗುತ್ತೆ. ನಮ್ ಪಾಡಿಗೆ ನಾವ್ ಇರ್ತೀವಿ, ನಮ್ ಮನ್ಸ್ನ ನಾವ್ ನೋಡ್ಕೋತೀವಿ ಅಂತಂದ್ರೆ ಅಲ್ಲೇ ಬೇಜಾರು ಒಂದರ್ಧ ಕಡಿಮೆ ಆಗೋಗತ್ತೆ. ಆದ್ರೂ ಏನೂ ಬೇಜಾರಾಗದೆ ಇರಂಗಿರೋದು ತುಂಬಾ ಕಷ್ಟ. ನಮ್ ಪರಿಸ್ಥಿತಿ ಒಂದೊಂದ್ಸಲ ಬೇಜಾರಾಗಂಗೆ ಮಾಡ್ಬಿಡತ್ತೆ ನಮ್ಗೆ. ಆ ತರ ಪರಿಸ್ಥಿತಿ ಬಂದಾಗ ಏನೇನ್ ಮಾಡ್ಬೋದು ಅಂತ ನಾನ್ ಏನೇನ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಏನಂತಂದ್ರೆ, ನಮ್ ಪರಿಸ್ಥಿತಿನಂತೂ ಚೇಂಜ್ ಮಾಡಕ್ಕೆ ಸಾಧ್ಯ ಇಲ್ಲ, ಆದ್ರೆ ಆ ಪರಿಸ್ಥಿತಿ ಜೊತೆಗಿರೋ ನಮ್ ಮನ್ಸ್ನ ಚೇಂಜ್ ಮಾಡ್ಕೋಬಹುದು ನಾವು. ಈ ಬೇಜಾರು ಏನೇನಕ್ಕಾಗತ್ತೆ ಅಂತಂದ್ರೆ, ಒಂದು ನಾವೇ ಮಾಡ್ಕೊಳ್ಳೋ ಬೇಜಾರಾಗಿರುತ್ತೆ. ನಾವೇ ಮಾಡ್ಕೊಳ್ಳೋ ಬೇಜಾರ್ ಏನು ಅಂತಂದ್ರೆ, ನಾವ್ ಒಬ್ರೇ ಇದೀವಿ ಅಂತ ಬೇಜಾರ್ ಮಾಡ್ಕೊಳ್ಳೋದು. ನಮ್ ಲೈಫ್ ಅಲ್ಲಿ ಹಳೇದು ಏನೇನೋ ಘಟನೆ ಆಗಿರುತ್ತೆ, ಅದನ್ನೆಲ್ಲ ನೆನ್ಸ್ಕೊಂಡು ಅಯ್ಯೋ ಹಿಂಗೆಲ್ಲ ಆಗೋಗಿತ್ತು ಅಂತ ಬೇಜಾರ್ ಮಾಡ್ಕೊಳ್ಳೋದು. ಜೊತೆಗೆ ನನ್ನನ್ ಮಾತಾಡ್ಸಕ್ಕೆ ಯಾರೂ ಇಲ್ಲ, ನಾನು ಒಬ್ನೇ ಇದೀನಿ ಅಂತ ಫೀಲ್ ಆಗ್ತಾ ಇದೆ, ನನ್ ಮನ್ಸ್ಥಿತಿಗೆ ಹೊಂದ್ಕೊಂಡು ಮಾತಾಡ್ಸಕ್ಕೆ ಯಾರು ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದು. ಆಮೇಲೆ ನನಗ್ ಕೇರ್ ಮಾಡಕ್ ಯಾರಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದು. ಈ ತರ ಎಲ್ಲಾ ಬೇಜಾರು ನಮಗ್ ನಾವೇ ತಂದ್ಕೊಳ್ಳೋ ಬೇಜಾರು ಇದು. ಒಬ್ರೇ ಇದೀವಿ ಅಂತಂದ್ರೆ ಎಲ್ಲರ ಜೊತೆಗಿದ್ದು ನಾನು ಒಬ್ನೇ ಇದೀನಿ ಅನ್ನೋರಂಗೆ ಫೀಲ್ ಆಗತ್ತೆ ಒಂದೊಂದ್ಸಲ. ಏನಕ್ಕೆ ಅಂತಂದ್ರೆ ಎಲ್ಲಾರ್ದು ಮನ್ಸ್ಥಿತಿಗಳು ಬೇರೆನೆ ಇರುತ್ತೆ. ನಮ್ ತರಾನೇ ಅವ್ರು ಇರಲ್ಲ, ಅವ್ರ ತರಾನೇ ನಾವು ಇರಕ್ಕಾಗಲ್ಲ. ಅವ್ರೇನೋ ಮಾತಾಡೋದು, ನಮ್ಗೇನೋ ಅದ್ ಅನ್ಸೋದು, ಆ ತರ ಆಗಿ ಎಷ್ಟೊಂದ್ಸಲ ಬೇಜಾರಾಗತ್ತೆ. ಆದ್ರೆ ಅದನ್ನ ಬೇಜಾರ್ ಮಾಡ್ಕೊಳಕ್ ಹೋಗ್ಬಾರ್ದು. ಏನಂತಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು, ಮನುಷ್ಯ ಅಂದ್ಮೇಲೆ ಅವ್ರದ್ದು ಥಿಂಕಿಂಗ್ ಕೆಪಾಸಿಟಿನೇ ಬೇರೆ ಇರುತ್ತೆ, ನಮ್ದು ಥಿಂಕಿಂಗೇ ಬೇರೆ ಇರುತ್ತೆ. ಇಬ್ರಿಗುವೆ ಒಂದೇ ಮನೇಲಿ ಇದ್ರುವೆ, ಒಂದೇ ಫ್ಯಾಮಿಲಿ ಅವ್ರಾಗಿದ್ರುನುವೆ ಒಂದೇ ತರ ಮಾತು, ಒಂದೇ ತರ ಮನಸ್ಥಿತಿ ಇರ್ಬೇಕು ಅಂತ ಏನಿಲ್ಲ. ಅವ್ರದ್ದು ಬೇರೆ ಇರುತ್ತೆ, ನಮ್ದು ಬೇರೆ ಇರುತ್ತೆ. ಅದಕ್ಕೆ ನಾವು ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅವ್ರೇನೋ ಹೇಳಿದ್ರು ಅಂತ ಬೇಜಾರ್ ಮಾಡ್ಕೊಳ್ಳೋದು, ಎಲ್ಲಾರ ಜೊತೆಗಿದ್ರುವೆ ಅಯ್ಯೋ ನಾನು ಒಬ್ನೇ ಆಗಿದ್ದೀನಿ ಅಂತ ಬೇಜಾರ್ ಮಾಡ್ಕೊಳ್ಳೋದು, ಅದನ್ನ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಜೊತೆಗೆ ಎಲ್ಲಾರ್ಗೂ ಎಲ್ಲ ಸಿಗಲ್ಲ. ಇವಾಗ ಕೆಲವ್ರ ಫ್ಯಾಮಿಲಿ ಇರುತ್ತೆ ಫುಲ್ ಖುಷಿಯಾಗಿರುತ್ತೆ, ಕೆಲವ್ರ ಫ್ಯಾಮಿಲಿ ಇಬ್ರೇ ಇದ್ರುವೆ, 4 ಜನ ಇದ್ರುವೆ ಎಲ್ಲರೂ ಜಗಳ ಆಡ್ಕೊಂಡು ಒಬ್ರಿಗೊಬ್ರು ಆಗಲ್ಲ ಅನ್ನೋರಂಗ್ ಇರ್ತೀವಿ. ಅದು ಅವ್ರವ್ರ ಲಕ್, ಅದು ಏನು ಮಾಡಕ್ ಆಗಲ್ಲ. ಒಂದೊಂದ್ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಒಂದೊಂದ್ ಫ್ಯಾಮಿಲಿ ಚೆನ್ನಾಗಿರಲ್ಲ. ನಾವ್ ಅವಾಗ ಬೇರೆಯವ್ರನ್ನ ನೆನ್ಸ್ಕೋಬೇಕು. ಇನ್ನೂ ಏನೂ ಆಗಲ್ಲ, ಎಷ್ಟೊಂದ್ ಜನಕ್ಕೆ ಪಾಪ ಹೆಲ್ತ್ ಹಾಳಾಗೋಗಿರುತ್ತೆ, ಅವ್ರಿಗೆ ಏನೂ ಮಾಡಕ್ ಆಗ್ತಿರಲ್ಲ, ದುಡ್ಡಿರಲ್ಲ, ಬೆಡ್ ರಿಡನ್ ಆಗೋಗಿರ್ತಾರೆ. ಅವ್ರನ್ನೆಲ್ಲ ನೆನ್ಸ್ಕೊಂಡ್ರೆ ನಮ್ಗೆ ನಾವು ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ ಮನೇಲಿ ಇಷ್ಟ್ ಜನ ಇದೀವಲ್ಲ,
ಏನೇ ಕಷ್ಟ ಬಂದ್ರು ಅಟ್ಲೀಸ್ಟ್ ಒಬ್ರಾರು ಕೇಳಕ್ಕಿದಾರಲ್ಲ ಅಂತನಾದ್ರು ಅನ್ಕೋಬೇಕು. ಹಂಗ ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕಾಗತ್ತೆ. ಆಮೇಲೆ ಮೇನ್ ಆಗಿ ಇದಕ್ಕೆ ಸ್ಟ್ರಾಂಗ್ ಮೈಂಡ್ ಇರ್ಬೇಕು. ನಾನ್ ಏನೇ ಬಂದ್ರು ಎದುರಿಸ್ತೀನಿ ಅನ್ನೋ ಸ್ಟ್ರಾಂಗ್ ಮೈಂಡ್ ಇದ್ರೆ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಬೋದು. ಅಯ್ಯೋ ಬೇಜಾರಾಗ್ತಾ ಇದೆ, ನಾನ್ ಸುಮ್ನೆ ಕೂತ್ಬಿಡ್ತೀನಿ, ನಂಗೆ ಆಗ್ತಾನೆ ಇಲ್ಲ, ನಂಗೆ ಏನ್ ಕೆಲ್ಸ ಮಾಡಕ್ಕೂ ಆಗಲ್ಲ, ಬೇಜಾರಾಗ್ತಿದೆ ಅಂತ ಕೂತ್ರೆ ಅಲ್ಲೇ ಕೂತಿರ್ಬೇಕಾಗತ್ ನೀವು, ಎಲ್ಲಿಂದ ಈಚೆ ಬರಕ್ಕೂ ಆಗಲ್ಲ. ಸೊ ಅದಕ್ಕೆ ನಾನು ಈ ಟೈಮ್ಲಿ ನಾನು ಮೈಂಡ್ ಚೇಂಜ್ ಮಾಡ್ಕೊಂಡು ಒಂಚೂರು ಖುಷಿಯಾಗಿರಕ್ ಏನ್ ಬೇಕೋ ಆ ತರ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಮೈಂಡ್ ಚೇಂಜ್ ಆಗತ್ತೆ. ನಾನು ಬೇಜಾರಾಗ್ತಿದೆ ಅಂತ ಗೊತ್ತಾದ ತಕ್ಷಣ ಅದನ್ನ ಮನ್ಸಿಂದ ತೆಗ್ದಾಕ್ಬಿಡಿ, ಬೇಜಾರು ಅನ್ನೋದನ್ನೇ ತೆಗ್ದಾಕ್ಬಿಟ್ಟು ನಾನು ಬೇರೆ ಕೆಲ್ಸಕ್ಕೆ ಏನಕ್ಕಾದ್ರೂ ಇನ್ವಾಲ್ವ್ ಮಾಡ್ಕೊಂಡ್ರೆ ನಮ್ಮನ್ನ ನಾವು, ಅವಾಗ ಈ ಬೇಜಾರು ಅಂತ ಅನ್ನೋದು ಸ್ವಲ್ಪ ಮಟ್ಟಿಗಾರುವೆ ಕಡಿಮೆ ಆಗತ್ತೆ. ಆಮೇಲೆ ಇನ್ನು ಹಳೇದು ನೆನ್ಸ್ಕೊಂಡು ಬೇಜಾರ್ ಮಾಡ್ಕೊಳ್ಳೋದು, ಅಯ್ಯೋ ಅವಾಗ 10 ವರ್ಷ 20 ವರ್ಷ 5 ವರ್ಷ ಹಳೇದನ್ನ ನೆನ್ಸ್ಕೊಂಡು ಅಯ್ಯೋ ಅವಾಗ ಹಿಂಗಾಗೋಗಿತ್ತು, ಅದಕ್ಕೆ ಹಿಂಗಿದೀವ್ ನಾವು, ಅದೇನು ಮಾಡಕ್ಕಾಗಲ್ಲ, ಹಣೆ ಬರ ಅದು. ಯಾರು ಏನು ಮಾಡಕ್ಕಾಗಲ್ಲ, ಹಳೆ ಘಟನೆ ಅದಾಗೋಗಿದೆ, ಮುಗ್ದೋಗಿದೆ, ಅದನ್ನ ನಾವ್ ಏನೇ ಮಾಡಿದ್ರು ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಅದ್ ಎಲ್ಲಾರ್ಗೂ ಗೊತ್ತು, ಹಳೇದನ್ನ ಚೇಂಜ್ ಮಾಡಕ್ ಆಗಲ್ಲ ಅಂತ ಎಲ್ಲಾರ್ಗೂ ಗೊತ್ತು. ಆತರ ಚೇಂಜ್ ಮಾಡಕ್ ಆಗಲ್ಲ ಅನ್ನೋದನ್ನ ನೆನ್ಸ್ಕೊಂತಾನ್ ಏನ್ ಮಾಡಕ್ ಆಗತ್, ಇವಾಗ ಚೇಂಜ್ ಮಾಡಕ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ನಾವು ಅದಾಗೋಗಿದೆ, ಇವಾಗ ಅದಾಗಿರೋದಕ್ಕೆ ನಮ್ಗೇನ್ ಎಫೆಕ್ಟ್ ಆಗಿದೆ ಅದನ್ನ ನಾವು ನೋಡ್ಕೊಂಡ್ ಹೋಗ್ಬೇಕು. ನಮ್ಗೇನ್ ಎಫೆಕ್ಟ್ ಆಗಿದೆ, ನಮ್ಗೇನಾದ್ರು ಬೇಜಾರಾಗಿದ್ಯಾ ಅದ್ರಿಂದ, ಆಯ್ತು ಬೇಜಾರು ಅಲ್ಲಿಗೆ ಮರ್ತ್ಬಿಟ್ಟು ಆ ಬೇಜಾರನ್ನ ಇವಾಗ ಏನ್ ಮಾಡ್ಬೇಕು, ಇವಾಗ ಏನ್ ಮಾಡಿದ್ರೆ ಅದನ್ನ ಸರಿ ಮಾಡ್ಕೊಂಡ್ ಹೋಗ್ಬೋದು. ಸರಿ ಮಾಡಕ್ ಆಗಲ್ಲ, ಆದ್ರೆ ನಮ್ ಮನ್ಸಿಗೆ ಏನ್ ಮಾಡಿದ್ರೆ ಅದನ್ನ ಮರಿಬೋದು ಅಂತ ನಾವು ಡಿಸೈಡ್ ಮಾಡ್ಕೋಬೇಕಾಗಿರೋದ್ ನಾವೇ, ಇನ್ಯಾರು ಅಲ್ಲ. ನಮ್ ಬೇಜಾರ್ಗೆ ನಾವೇ ಜವಾಬ್ದಾರಿ ಆಗಿರ್ತೀವಿ. ಅದನ್ನ ಹಳೆ ಘಟನೆನ ಮರ್ತ್ಬಿಟ್ಟು ಮುಂದಕ್ಕೆ ಏನ್ ಖುಷಿ ಬರಕ್ಕೆ ಏನ್ ಮಾಡ್ಬೇಕು ಅದನ್ನ ನಾವು ನೋಡ್ಬೇಕಾಗತ್ತೆ. ಜೀವನದಲ್ಲಿ ಮುಂದೆ ಹೋಗೋ ದಾರಿನ ನೋಡ್ಬೇಕು ಹೊರತು ಹಿಂದೆ ಬಂದದ್ದನ್ನ ಬರೀ ನಾವು ಒಂದು ಎಕ್ಸಾಂಪಲ್ ಆಗಿ ಇಟ್ಕೋಬಹುದಷ್ಟೇ. ಓ ಹಿಂದೆ ಹಿಂಗಾಗಿತ್ತು, ನಾವು ಪುನಃ ಆತರ ಸ್ಥಿತಿನ ತಂದ್ಕೋಬಾರ್ದು, ಆತರ ಕಹಿ ಘಟನೆ ಪುನಃ ನಮ್ ಜೀವನದಲ್ಲಿ ಆಗ್ಬಾರ್ದು ಅಂತ ನಾವು ಎಚ್ಚರಿಕೆಯಿಂದ ಇರ್ಬೇಕು ಹೊರತು ಅದನ್ನೇ ನೆನ್ಸ್ಕೊಂಡು ಕೊರ್ಗೋದು ಈ ಜೀವನ ಅಲ್ಲ. ಜೊತೆಗೆ ಏನಂತಂದ್ರೆ ಕೇರ್ ಮಾಡಕ್ ಯಾರು ಇಲ್ಲ. ಹಿಂಗ ಅನ್ಕೊಂಡು ಎಷ್ಟೋ ಜನ ಕೊರಗ್ತಾ ಇರ್ತಾರೆ. ಕೇರ್ ಮಾಡಕ್ ಯಾರಿಲ್ಲ ಅಂತಂದ್ರೆ ನಮ್ನ ನಾವೇ ಕೇರ್ ಮಾಡ್ಕೋಬೇಕು. ಒಂದು ನಮಗ್ ಲಕ್ ಇರ್ಬೇಕು ಎಲ್ಲಾರು ಇದ್ದು ಕೇರ್ ಮಾಡಕ್ಕೆ. ಆ ಲಕ್ಕು ಹೆಂಗೆ ಅಂತಂದ್ರೆ ನಾವ್ ಅವ್ರಿಗೆ ಕೇರ್ ತೋರ್ಸಿದ್ರೆ ಅವ್ರು ನಮಗ್ ಕೇರ್ ತೋರಿಸ್ತಾರೆ. ಇಲ್ಲ ಅಂತಂದ್ರೆ ಸುಮ್ನೆ ಏನು ಕೇರ್ ತೋರಿಸ್ದೆ ನನಗ್ ಮಾತ್ರ ಕೇರ್ ತೋರಿಸ್ಬೇಕು ಅಂತ ಅನ್ಕೊಂಡ್ರೆ ಅದೆಲ್ಲ ಅದು ಕೆಲವ್ರಿಗೆ ಆಗ್ಬೋದೇನೋ, ಎಲ್ಲಾರ್ಗೂ ಆಗಲ್ಲ. ಸೊ ಕೇರ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ನಾವು ನಮ್ ಜೀವನದಲ್ಲಿ ನಮಗ್ ನಾವು ಕೇರ್ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಫಸ್ಟ್ ಇಂದಾನೆ ಕಲ್ತ್ಕೋಬೇಕು. ನಮ್ಗೇನ್ ಬೇಕು, ನಮ್ಮ ಮನ್ಸಿಗೆ ಏನ್ ಖುಷಿ ಬೇಕು, ನಮ್ಮ ಮನ್ಸಿಗೆ ಅಥವಾ ನಮ್ಮ ಲೈಫ್ಗೆ ನಾವ್ ಖುಷಿಯಾಗಿರಕ್ಕೆ ಏನ್ ಮಾಡ್ಕೋಬೇಕು ಅನ್ನೋದನ್ನ ನಮಗ್ ನಾವೇ ಕಂಡಿಡ್ಕೋಬೇಕು. ಇಲ್ಲ ಫಸ್ಟ್ ಇಂದಾನೆ ಎಲ್ಲಾರ ಜೊತೆನೂ ಚೆನ್ನಾಗಿದ್ಬಿಟ್ಟು ಕೇರ್ ಮಾಡ್ಲೂಬೇಕು, ಮಾಡಿಸ್ಕೊಳ್ಳಬೇಕು. ಇಲ್ಲ ಅದಾಗ್ಲಿಲ್ಲ ಅಂತಂದ್ರೆ ನಮಗ್ ನಾವು ಕೇರ್ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಇಲ್ಲ ಅಂತಂದ್ರೆ ಸುಮ್ನೆ ನಮಗ್ ನಾವು ಕೇರ್ ಮಾಡಕ್ ಯಾರಿಲ್ಲ ಅಂತ ಅಂದ್ಕೊಂಡ್ ಕೂತಿದ್ರೆ ನಿಜವಾಗ್ಲೂ ಕೇರ್ ಮಾಡಕ್ ಯಾರು ಇರೋದು ಇಲ್ಲ. ಜೊತೆಗೆ ಬೇಜಾರು ಹಿಂಗೆ ಬೇಜಾರಾಗಿ ಉಳ್ಕೊಂಡ್ಬಿಡತ್ತೆ. ಆ ಬೇಜಾರನ್ನ ಫಸ್ಟ್ ತೆಗ್ದಾಕ್ಬೇಕು ನಾವು ಮನ್ಸಿಂದ. ಇದ್ರ ಜೊತೆಗೆ ಕೆಲವೊಮ್ಮೆ ಪರಿಸ್ಥಿತಿಯಿಂದ ನಮ್ಗೆ ಬೇಜಾರಾಗುತ್ತೆ. ಆ ಪರಿಸ್ಥಿತಿನ ನಾವು ಚೇಂಜ್ ಮಾಡಕ್ ಆಗಲ್ಲ, ಆದ್ರೆ ನಮ್ ಮನ್ಸನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಪರಿಸ್ಥಿತಿ ಕೆಲವ್ರಿಗೆ ದುಡ್ಡಿರಲ್ಲ, ಕೆಲವ್ರಿಗೆ ಕೆಲ್ಸ ಸಿಕ್ಕಿರಲ್ಲ, ಕೆಲವ್ರಿಗೆ ತಿನ್ನಕ್ಕೆ ಫುಡ್ಡೇ ಇರಲ್ಲ, ಒಬ್ಬೊಬ್ರು ಸ್ಥಿತಿ ಕೆಲವ್ರಿಗೆ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರೋ ಇರಲ್ಲ, ಹತ್ರ ಆದವ್ರೇ ಇರಲ್ಲ. ಸೊ ಇದೆಲ್ಲ ಈ ತರ ಪರಿಸ್ಥಿತಿ, ತುಂಬಾ ಪರಿಸ್ಥಿತಿಗಳನ್ನ ಎದುರಿಸಿರ್ತಾರೆ ಜನಗಳು. ಆ ಪರಿಸ್ಥಿತಿಯಿಂದ ಆ ಪರಿಸ್ಥಿತಿ ಅವ್ರಿಗೆ ಚೇಂಜ್ ಮಾಡಕ್ ಆಗಲ್ಲ. ಆದ್ರೆ ಏನು ಮಾಡಕ್ ಆಗಲ್ಲ, ನಾವು ನಮ್ಮ ಮನ್ಸನ್ನ ಚೇಂಜ್ ಮಾಡ್ಕೊಂಡು
ಬೇರೆ ಕಡೆಗೆ ಮೈಂಡ್ ಡೈವರ್ಟ್ ಮಾಡ್ಕೊಂಡು ನಾವು ಬೇರೆಯವ್ರಿಗೆ ಇರೋರ್ಗಾದ್ರೂ ನಮ್ಮಿಂದ ಬೇಜಾರಾಗದೆ ಇರೋ ಹಂಗೆ ನೋಡ್ಕೊಂಡು ಬದುಕ್ಬೇಕಾಗತ್ತೆ. ನಮ್ ಪರಿಸ್ಥಿತಿ ಹಿಂಗೆ ಇದೆ ಅಂತ ಸುಮ್ನೆ ಬೇಜಾರಾಗಿ ಕುತ್ಕೊಳ್ಳೋದು, ಒಂದೇ ಕಡೆ ಕುತ್ಕೊಳ್ಳೋದು, ಯಾರೇನ್ ಮಾತಾಡ್ತಿದ್ರು ಅವ್ರಿಗೆ ಕೇಳಿಸ್ದೇ ಇರಂಗೆ ಕುತ್ಕೊಳ್ಳೋದು, ಅಥವಾ ನನ್ ಪರಿಸ್ಥಿತಿ ಹಿಂಗಿದೆ ಅಂತ ಸುಮ್ನೆ ಫೋನ್ ನೋಡ್ಕೊಂಡು ಕುತ್ಕೊಳ್ಳೋದು, ಹಿಂಗಾಗೋಗಿದೆ ಚೇಂಜ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಡು ಸುಮ್ನೆ ಒಂದ್ ಫೋನ್ ನ ಸ್ಕ್ರಾಲ್ ಮಾಡ್ತಾ ಕುತ್ಕೊಳ್ಳೋದು, ಈ ತರ ಎಲ್ಲ ಮಾಡ್ಕೊಂಡ್ರೆ ನಮ್ಗೆ ಕಷ್ಟ ಆಗತ್ತೆ. ನಾವು ಸಮಾಧಾನವಾಗಿ ಕೂತು ಹಿಂಗೆ ಇದೆ ನಮ್ ಪರಿಸ್ಥಿತಿ ಅಂತ ಅನ್ಕೊಂಡು ನಾವು ಏನಾದ್ರು ಸಲ್ಯೂಷನ್ ಕಂಡಿಡ್ಕೊಳಕ್ಕೆ ನಾವು ಟ್ರೈ ಮಾಡ್ಬೇಕು, ಏನಿದೆ ಅಂತ ಹುಡುಕ್ಬೇಕು. ತುಂಬಾ ಕಷ್ಟ ಇರುತ್ತೆ, ಏನಂತಂದ್ರೆ ಜೀವನ ಸಾಕು ಅಂತ ಅನ್ಸ್ಬಿಡತ್ತೆ. ಹಂಗನ್ಬಿಟ್ಟು ನಾವೇನಾದ್ರು ಸೋತೋಗ್ ಕುತ್ಕೊಂಡ್ಬಿಟ್ರೆ ನಮ್ಮನ್ ಯಾರು ನಂಬಿರ್ತಾರೆ, ಅವ್ರಿಗೆ ಕಷ್ಟ ಆಗೋಗತ್ತೆ. ನಮ್ಮನ್ ನಂಬ್ಕೊಂಡು ನಾವೇ ಇವಾಗ ಅಯ್ಯೋ ಬೇಜಾರಾಗ್ತಿದೆ, ನನ್ಗೆ ನನ್ ಪರಿಸ್ಥಿತಿನೇ ಚೆನ್ನಾಗಿಲ್ಲ ಅಂತ ಕೂತ್ಬಿಟ್ರೆ ನಮ್ ಸುತ್ತಮುತ್ತ ಯಾರಿರ್ತಾರೆ ಅವ್ರಿಗೂನು ಬೇಜಾರಾಗತ್ತ. ಅಯ್ಯೋ ಇವ್ರು ಯಾವಾಗ್ಲೂ ಹಿಂಗೆ ಕೂತಿರ್ತಾರೆ, ಇವ್ರು ಏನ್ ಹೇಳಿದ್ರು ಕೇಳಲ್ಲ ಅಂತ ಅನ್ಕೊಂಡು ಇರೋರ್ಗುನು ನಾವು ಬೇಜಾರ್ ಮಾಡ್ತೀವಿ. ಆತರ ಬೇಜಾರ್ನ ಯಾವತ್ತೂ ಮಾಡ್ಬಾರ್ದು. ನಮ್ ಪರಿಸ್ಥಿತಿ ಹಿಂಗಿದೆ ಅಂತಂದ್ರೆ ಆಯ್ತು, ಇದೆ ಏನ್ ಮಾಡಕ್ಕಾಗಲ್ಲ, ಅಟ್ಲೀಸ್ಟ್ ನಾವು ಇವಾಗಾರುವೆ ಮೈಂಡ್ ಚೇಂಜ್ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ಅನ್ಕೋಬೇಕು ನಾವು. ಅಂದ್ರೆ ನಾವು ಖುಷಿಯಾಗಿದ್ರೆ ನಮ್ ಜೊತೆಲಿರೋರು ಖುಷಿಯಾಗಿರ್ತಾರೆ. ಆತರ ಖುಷಿಯಾಗಿ ಇಟ್ಕೊಳಕ್ಕೆ ನಾವು ಟ್ರೈ ಮಾಡ್ಬೇಕು ಯಾವತ್ತುವೆ. ನಮ್ ಮೈಂಡ್ ಡೈವರ್ಟ್ ಮಾಡ್ಕೊಳಕ್ಕೆ ಏನ್ ಅನ್ಸತ್ತೆ ಅದನ್ನ ಮಾಡ್ಬೇಕು. ಜೊತೆಗೆ ನೆಕ್ಸ್ಟ್ ವ್ಯಕ್ತಿಗಳಿಂದ ಒಂದೊಂದ್ಸಲ ಬೇಜಾರಾಗತ್ತೆ. ಆಲ್ಮೋಸ್ಟ್ ಎಲ್ಲಾರ್ಗು ವ್ಯಕ್ತಿಗಳಿಂದಾನೇ ಬೇಜಾರಾಗೋದು ಯಾವಾಗ್ಲೂವೆ ಜಾಸ್ತಿ. ಇವಾಗ ಕೆಲ್ಸಕ್ ಹೋಗೋರ್ಗಾಗಿರ್ಬೋದು ಅಥವಾ ಇನ್ನೇನೋ ಕೆಲ್ಸ ಮಾಡೋರ್ಗೆ ಈ ತರ ವ್ಯಕ್ತಿಗಳಿಂದ ಬೇಜಾರಾಗತ್ತೆ. ಯಾರೋ ಅವ್ರ್ ಬೈದ್ರು ಇವ್ರ್ ಬೈದ್ರು ಹಿಂಗೆ ಬೇಜಾರಾಗ್ತಾ ಹೋಗುತ್ತೆ. ಏನಂತಂದ್ರೆ ಇದ್ರಲ್ಲಿ 2 ತರ ಇದೆ ವ್ಯಕ್ತಿಗಳಿಂದ ಆಗ ಬೇಜಾರಲ್ಲಿ. ಏನಂತಂದ್ರೆ ಒಂದು ನಮ್ ತಪ್ಪಿದ್ದು ನಾವು ಬೈಸ್ಕೊಂಡು ನಾವು ಬೇಜಾರ್ ಮಾಡ್ಕೊಂಡಿರ್ತೀವಿ, ನಮ್ಮ ತಪ್ಪಿಂದ ನಾವೇ ಬೈಸ್ಕೊಂಡಿರ್ತೀವಿ. ಆತರ ನಮ್ ತಪ್ಪಿಂದ ನಾವೇ ಬೈಸ್ಕೊಂಡಿದ್ರೆ ಅದು ಕಾಮನ್. ಅದು ಏನಂತಂದ್ರೆ ನಾವು ತಪ್ಪು ಮಾಡಿದೀವಿ ಅಂತ ನಮಗ್ ಗೊತ್ತು, ನಾವು ತಪ್ಪು ಮಾಡಿದ್ದಕ್ಕೆ ಅವ್ರು ಬೈದ್ರು ಅಂತ ನಮಗ್ ಗೊತ್ತು, ನಾವ್ ಅದ್ರಲ್ಲಿ ಬೇಜಾರ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಏನಕ್ಕೆ ಅಂದ್ರೆ ನಮಗ್ ಗೊತ್ತಾಗಿದೆ ಅಂದ್ಮೇಲೆ ನಾವು ನೆಕ್ಸ್ಟ್ ಆ ತಪ್ಪನ ತಿದ್ಕೊಂಡು ನಾವು ಮುಂದೆ ಹೋಗ್ಬೋದು. ಆ ತಪ್ಪನ ತಿದ್ಕೊಳ್ಳೋ ತನಕ ನಾವು ಬೇಜಾರ್ ಮಾಡ್ಕೊಂಡಿದ್ರೆ ನಮ್ದೇ ತಪ್ಪಾಗತ್ತ ಅದು. ಏನಕ್ಕೆ ಅಂತಂದ್ರೆ ನಮಗ್ ಗೊತ್ತಾಗಿರುತ್ತೆ ತಪ್ಪಿದೆ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಸರಿ ಮಾಡ್ಕೋಬೇಕು ಅಂತ ಅನ್ಬಿಟ್ಟು ಅಲ್ಲಿಗೆ ಆ ಟಾಪಿಕ್ ನ ಬಿಟ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಅಯ್ಯೋ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತಂದ್ರೆ ಎಗೇನ್ ಅದು ಆಗೋಗಿದೆ ತಪ್ಪು, ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಆ ತಪ್ಪನ ಆಗದೆ ಇರೋ ಹಂಗೆ ನೋಡ್ಕೊಂಡು ನಾವು ಮುಂದಕ್ಕೆ ನೋಡ್ಬೇಕಾಗತ್ತೆ. ಆವಾಗ ನಮ್ಗೆ ಸ್ವಲ್ಪನಾದ್ರೂ ಬೇಜಾರು ಕಡಿಮೆ ಆಗತ್ತೆ. ಸೆಕೆಂಡ್ ಏನಂತಂದ್ರೆ ನಮ್ದು ತಪ್ಪಿಲ್ದೆ ಸುಮ್ನೆ ಯಾರಾದ್ರೂ ಏನಾದ್ರೂ ಬೈದ್ಬಿಡ್ತಾರೆ, ಅಯ್ಯೋ ನಾನು ಏನೋ ತಪ್ಪೇ ಮಾಡಿಲ್ಲ ಆದ್ರೂ ಅವ್ರು ನನ್ನನ್ನ ಬೈದ್ಬಿಟ್ರು, ಇದು ಸುಮಾರು ಜನಕ್ಕಾಗತ್ತೆ. ಆವಾಗ ನಾವು ಫಸ್ಟ್ ಯೋಚನೆ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಅವ್ರ ಕಡೆಯಿಂದ ಯೋಚನೆ ಮಾಡಿ ಅಂದ್ರೆ ಅವ್ರ ಕಡೆಯಿಂದ ಅವ್ರಿಗೆ ಅನ್ಸದ್ದನ್ನ ಅವ್ರು ಹೇಳಿದಾರೆ ನಮ್ಗೆ, ನನ್ ಕಡೆಯಿಂದ ನಂದೇನು ತಪ್ಪಿಲ್ಲ. ನಮ್ ದೃಷ್ಟಿಕೋನನೇ ಬೇರೆ ಇರುತ್ತೆ, ಆ ಕಡೆ ದೃಷ್ಟಿಕೋನನೇ ಬೇರೆ ಇರುತ್ತೆ. ಹಂಗಂತ ಅವ್ರದ್ದು ತಪ್ಪು ಅಂತಲ್ಲ, ನಮ್ದು ತಪ್ಪು ಅಂತ ಅಲ್ಲ. ಅವ್ರ ತರ ಥಿಂಕ್ ಮಾಡಿ ಹೇಳಿರ್ತಾರೆ, ಅಯ್ಯೋ ನೀನ್ ಹಿಂಗ್ ಮಾಡ್ಬಿಟ್ಟೆ, ಇದ್ರಿಂದ ನೀನು ಏನೋ ದೊಡ್ಡದ್ ತಪ್ಪು ಮಾಡ್ಬಿಟ್ಟಿದ್ಯಾ ಅಂತೆಲ್ಲ ಹೇಳ್ತಾರೆ. ಸೊ ನಾವ್ ಅನ್ಕೋತೀವಿ ನಾನೇನ್ ತಪ್ಪು ಮಾಡ್ದೆ, ಇದ್ರಿಂದ ಅವ್ರಿಗೇನ್ ಲಾಸ್ ಆಯ್ತು, ಹಿಂಗೆ ನಾವ್ ತಿಳ್ಕೊತೀವಿ. ಅಂದ್ರೆ ನಾವು ಮನ್ಸಲ್ಲಿ ಅನ್ಕೋಬೇಕು, ಅವ್ರ ಕಡೆಯಿಂದ ಮಾತಾಡ್ತಿದ್ದಾರೆ, ನಾನು ನನ್ ಕಡೆಯಿಂದ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ಅವ್ರ ತಪ್ಪು ಇಲ್ಲ ನನ್ ತಪ್ಪು ಇಲ್ಲ ಅಂತ ಅನ್ಕೊಂಡು ನೀವು ಮನ್ಸನ್ನ ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ ಒಂದೊಂದ್ಸಲ. ಜೊತೆಗೆ ಅಕಸ್ಮಾತ್ ಅವ್ರೇನಾದ್ರು ನಿಮ್ ಪರಿಸ್ಥಿತಿ ಗೊತ್ತಿದ್ದು ಅವರು ಮಾತಾಡ್ತಿದ್ದಾರೆ ಅಂತಂದ್ರೆ ಇಂಟೆನ್ಷನಲಿ ಅವ್ರು ನಿಮಗ್ ಬೇಜಾರ್ ಮಾಡಕ್ ಮಾತಾಡಿರ್ಬೋದು. ಹಂಗಂತ ಅವ್ರು ಇಂಟೆನ್ಷನಲಿ ಬೇಜಾರ್ ಮಾಡಕ್ ಮಾತಾಡಿದ್ರು ಅಂತ ನೀವು ಬೇಜಾರ್ ಮಾಡ್ಕೊಂಡ್ರೆ ಪುನಃ ಅವರು ಎಳ್ದದ್ ಬಲೆಗೆ ನೀವು ಹೋಗ್ ಬಿದ್ದಂಗಾಗತ್ತೆ. ಬೇಡ, ಅವರು ಇಂಟೆನ್ಷನಲಿ ಬೇಜಾರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ನೀವು ಬೇಜಾರ್ ಮಾಡ್ಕೋಬೇಡಿ, ಆರಾಮಾಗಿ ಗೊತ್ತಿದ್ದು ಯಾಕೆ ಬೇಜಾರ್ ಮಾಡ್ಕೊಳ್ಳೋದು, ಬಿಡು, ಅವ್ರು ಹೇಳ್ತಾ ಇದ್ದಾರೆ, ನಾವು ಅದನ್ನ
ಆ ಕೇಳಿಸ್ಕೊಳ್ದೆ ಇದಂಗೆ ಆಕ್ಟ್ ಮಾಡ್ಬೋದು. ಅವಾಗ ನಮ್ಗೆ ಬೇಜಾರು, ನಮ್ಗಾಗ ಬೇಜಾರು ಎಷ್ಟೋ ಕಡಿಮೆ ಆಗತ್ತೆ. ಆತರ ಬೇಜಾರ್ನ ನೆನ್ಸ್ಕೊಂಡ್ರೆ ಸುಮ್ನೆನೆ ಬೇಕಾದಷ್ಟು ಜನ ಬೈತಾರೆ, ಸುಮ್ನೆ ಏನೋ ತಪ್ಪಿಲ್ದೆ ಇದ್ರುವೆ ಏನೇನೋ ಹೇಳ್ತಾರೆ. ಅದನ್ನೆಲ್ಲ ತಲೆ ಕೆಡಿಸ್ಕೊತಾ ಕುತ್ಕೊಂಡ್ರೆ ನಮ್ ಮುಂದಿನ ಜೀವನನ ನಾವು ನಿರ್ಧಾರ ಮಾಡಕ್ಕೆ ಅಥವಾ ಮುಂದಿನ ಜೀವನನ ನಾವು ಹ್ಯಾಪಿಯಾಗಿ ಸಾಗ್ಸಕ್ಕೆ ಕಷ್ಟ ಆಗತ್ತೆ. ಸೊ ಈ ತರ ಇನ್ನು ಕೆಲವೊಂದು ಆರೋಗ್ಯ ಸರಿ ಇಲ್ಲ ಅಂತ ಬೇಜಾರಾಗುತ್ತೆ. ಎಷ್ಟೊಂದ್ ಜನಕ್ಕೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಅಯ್ಯೋ ನಂಗೆ ಯಾವಾಗ್ಲೂ ಅವಾಗವಾಗ ಹುಷಾರ್ ತಪ್ಪಿದೆ, ಯಾವಾಗ್ಲೂ ಅವಾಗವಾಗ ತಲೆನೋವು ಬರ್ತಾ ಇದೆ, ಇನ್ನು ಎಲ್ಲ ಕಿವಿ ನೋವು ಬರ್ತಾ ಇದೆ, ಕಣ್ಣೋವು ಬರ್ತಾ ಇದೆ, ನಂಗೆ ಈ ತರ ಕನ್ನಡಕ ಹಾಕೋಬೇಕು ನಾನು, ಅಥವಾ ಇನ್ನೇನೋ ಈ ತರದ್ದು ಬೇಕಾದಷ್ಟು ಸಮಸ್ಯೆ ಇರುತ್ತೆ. ಆತರ ಆರೋಗ್ಯದ್ದು ಸಮಸ್ಯೆಗೆ ಬೇಜಾರಾಗ್ತಾ ಇರುತ್ತೆ. ಅವಾಗ ಇದು ನಮ್ ಕಂಟ್ರೋಲ್ಗೂ ಮೀರಿ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ ದುಡ್ಡಿಲ್ದೆ ಇದ್ರು ಏನೋ ಮಾಡ್ಕೋಬೋದಾಗಿತ್ತು, ಆದ್ರೆ ಆರೋಗ್ಯ ಇಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ. ಹಿಂಗೆ ಎಷ್ಟೊಂದ್ ಥಾಟ್ಸ್ ಮನ್ಸಿಗೆ ಬಂದು ಹೋಗ್ತಾ ಇರುತ್ತೆ. ಆದ್ರೆ ಏನು ಮಾಡಕ್ ಆಗಲ್ಲ, ನಮಗ್ ಬಂದಿದ್ ಲಕ್ ಅದು. ನಾವು ಹಂಗನ್ಕೊಂಡು ನಾವು ಬೇಜಾರ್ ಮಾಡ್ಕೋತಿದ್ರೆ ಈ ಕ್ಷಣನೂ ನಾವು ಖುಷಿಯಾಗಿರಕ್ ಆಗಲ್ಲ. ಅದನ್ನೇ ಯೋಚನೆ ಮಾಡೋದು, ಅದೇ ಬೇಜಾರ್ ಮಾಡ್ಕೊಳ್ಳೋದು. ಎಲ್ಲರೂ ಒಂದಲ್ಲ ಒಂದ್ ದಿವಸ ಹೋಗ್ಲೇಬೇಕು. ಹಂಗನ್ಕೊಂಡು ಇವಾಗಿನ ಕ್ಷಣದ ಹ್ಯಾಪಿನೆಸ್ನ ನಾವು ಬಿಟ್ಕೊಟ್ಟಂಗ ಆಗತ್ತೆ. ಆದ್ರಿಂದ ಆರೋಗ್ಯದ್ದೇನಾದ್ರು ಸಮಸ್ಯೆ ಇದ್ರೆ ಅದನ್ನ ನಾವು ಆದಷ್ಟು ಮೈಂಡ್ ಡೈವರ್ಟ್ ಮಾಡ್ಕೊಂಡು ಬೇರೆ ಬೇರೆ ಕೆಲ್ಸಕ್ಕೆ ಡೈವರ್ಟ್ ಮಾಡ್ಕೊಂಡು ನಾವು ಅದನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಳ್ಳೇಬೇಕು, ಏನು ಆಪ್ಷನ್ ಇಲ್ಲ, ಕಡಿಮೆ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ನಮ್ ಜೊತೆ ಇರೋರು ಇನ್ನೂ ಬೇಜಾರಾಗ್ತಾರೆ, ಅಥವಾ ನಾವು ಬೇಜಾರ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ನಮ್ ಕೆಲ್ಸನೂ ಹಾಳಾಗತ್ತೆ. ಸುಮ್ನೆ ನಾವ್ ಅದನ್ನೇ ಯೋಚನೆ ಮಾಡ್ಕೊಂಡ್ ಕೂತ್ಕೊಂಡ್ರೆ ನಮ್ ಬೇರೆ ಕೆಲ್ಸನೂ ಹಾಳಾಗತ್ತೆ. ಸೊ ಈ ತರ ಎಲ್ಲ ಬೇಜಾರಾಗತ್ತೆ. ನಾನೇನ್ ಮಾಡ್ತೀನಿ ಈ ತರ ಬೇಜಾರಾದ್ರೆ ಅಥವಾ ಮೈಂಡ್ ಡೈವರ್ಟ್ ಮಾಡ್ಕೊಳಕ್ ನಾನೇನ್ ಮಾಡ್ತೀನಿ ಅಂತಂದ್ರೆ, ನನಗ್ ಬೇಜಾರಾಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಫುಲ್ ಕೆಲ್ಸ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಕೆಲ್ಸ ಅಂತಂದ್ರೆ ಇವಾಗ ಮನೆ ಕೆಲ್ಸಾನೇ ಮಾಡಕ್, ಈಚೆ ಕೆಲ್ಸಾನು ಮಾಡ್ಬೋದು, ಬಟ್ ಮನೆ ಕೆಲ್ಸ ಮನೇಲೆ ಕ್ಲೀನ್ ಮಾಡೋದ್ ಬೇಕಾದಷ್ಟು ಇರುತ್ತೆ. ಮನೆ ಕೆಲ್ಸ ಅಂತಾನೆ ಬೇಕಾದಷ್ಟು ಇದ್ದೇ ಇರುತ್ತೆ. ಎಲ್ಲಾರ ಮನೇಲೂ ಮನೆ ಅಂದ್ಮೇಲೆ ಮನೆ ಕೆಲ್ಸ ಮಾಡೋದ್ ಇದ್ದೇ ಇರುತ್ತೆ. ಸುಮ್ನೆ ಕುತ್ಕೊಂಡು ಬೇಜಾರು ಅನ್ಕೊಂಡ್ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದ್ಲು, ಅಥವಾ ಇನ್ನೇನೋ ಮಾಡ್ಕೊಂಡು ಒಂದ್ ಸಾಂಗ್ ಕೇಳ್ಕೊಂಡು ಕೂತಿರೋದ್ರ ಬದ್ಲು ಅಟ್ಲೀಸ್ಟ್ ಮನೆ ಕೆಲ್ಸ ಮಾಡಿದ್ರೆ ನಮ್ ಕೆಲ್ಸನಾರು ಮುಗಿಯತ್ತೆ. ಫಸ್ಟ್ ನಮ್ಮ ಸುತ್ತಮುತ್ತ ಕ್ಲೀನ್ ಆಗಿದೆ ಅಂತ ಗೊತ್ತಾದ್ರೆ ನಮ್ಗೆ ಅರ್ಧ ಬೇಜಾರ್ ಅಲ್ಲೇ ಕಡಿಮೆ ಆಗೋಗತ್ತೆ. ಏನಕ್ ನಾವು ಯಾವ್ದಾದ್ರು ಒಂದ್ ನೇಚರ್ ಪ್ಲೇಸ್ಗೆ ಹೋದ್ರೆ ನಮ್ಗೆ ಎಷ್ಟು ಚೆನ್ನಾಗಿದೆ ಅಂತ ಏನಕ್ ಅನ್ಸತ್ ಹೇಳಿ? ಆ ಕ್ಲೀನ್ ಆಗಿರೋದನ್ನ ನೋಡೇನೆ ನಮ್ಗೆ ಮನ್ಸು ರಿಲ್ಯಾಕ್ಸ್ ಆಗತ್ತೆ. ಆತರ ನಮ್ ಮನೇನ ಗಲೀಜಾಗಿ ಇಟ್ಕೊಂಡಿದ್ರೆ ಬೇಜಾರು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ನೆಗೆಟಿವ್ ಎನರ್ಜಿ ಬರ್ತಾನೆ ಇರುತ್ತೆ. ಮನೇನ ಫುಲ್ಲು ಕ್ಲೀನ್ ಆಗಿ ಇಟ್ಕೊಂಡು ನಮ್ಗಾದಷ್ಟು ನಮ್ಗೆ ಎಷ್ಟು ಟೈಮ್ ಇದೆ ಆ ಟೈಮ್ಗೆ ಏನಾಗತ್ತೆ ಆ ಕೆಲ್ಸನ ಮಾಡ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಮನೆ ನೀಟಾಗಿದ್ರೆ ಈ ಬೇಜಾರು ಅನ್ನೋದು ಕಡಿಮೆ ಇರುತ್ತೆ ನಮ್ಗೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಫಸ್ಟ್ ಬೇಜಾರಾಗ್ತಿದೆ ಅಂತ ಗೊತ್ತಾದಾಗ್ಲೇನೆ ಮನೆ ಕೆಲ್ಸ ಮಾಡಕ್ ಹೋಗ್ತೀನಿ. ಎಷ್ಟಾಗತ್ತೋ ಅಷ್ಟನ್ನ ನಾನು ಕ್ಲೀನ್ ಮಾಡ್ಬಿಡ್ತೀನಿ. ಇದರಿಂದ ನನ್ ಕೆಲ್ಸನೂ ಆಗತ್ತೆ, ಜೊತೆಗೆ ಮೈಂಡು ಡೈವರ್ಟ್ ಆಗತ್ತೆ. ಈ ತರ ಮಾಡ್ತೀನಿ. ಇನ್ನು ಎಷ್ಟೊಂದಿದೆ. ಮ್ಯೂಸಿಕ್ ಕೇಳೋದು, ಹಾಡ್ನ ಕೇಳ್ತಾ ಇದ್ರೆ ಮನ್ಸ್ಗೆ ಬೇಜಾರ್ ಹೋಗತ್ತೆ. ಜೊತೆಗೆ ಯಾರಿಗಾರುವೆ ಗೊತ್ತಿರೋರ್ಗೆ ನಮ್ಮ ಮನಸ್ಥಿತಿಗೆ ಯಾರು ಹೊಂದ್ಕೋತಾರೆ ಅವ್ರಿಗೆ ಕಾಲ್ ಮಾಡಿದ್ರೆ ನಮ್ ಬೇಜಾರು ಎಷ್ಟೊಂದ್ ಕಡಿಮೆ ಆಗತ್ತೆ. ಆಮೇಲೆ ಆಳವಾಗಿ ಉಸಿರನ್ನ ಎಳ್ಕೊಂಡು ಬಿಡೋದ್ರಿಂದ ಅದ್ರಲ್ಲೂವೆ ಮನ್ಸು ಸ್ವಲ್ಪ ನಿರಾಳ ಆಗತ್ತೆ. ಆತರ ಮಾಡಿದ್ರುನುವೆ ಎಷ್ಟೊಂದ್ ಜನಕ್ ವರ್ಕ್ ಆಗತ್ತೆ. ಒಬ್ಬೊಬ್ರಿಗೆ ಒಂದೊಂದ್ ತರ ಅನ್ಸತ್ತೆ ಇದು. ಒಬ್ಬೊಬ್ರಿಗೆ ಒಬ್ರು ಕಾಲ್ ಮಾಡಿದ್ರೆ ಸರಿ ಹೋಗತ್ತೆ ಅನ್ಸತ್ತೆ, ಒಬ್ಬೊಬ್ರಿಗೆ ಡ್ಯಾನ್ಸ್ ಮಾಡೋದ್ರಿಂದ ಬೇಜಾರ್ ಹೋಗತ್ತೆ, ಒಬ್ಬೊಬ್ರಿಗೆ ಬುಕ್ಸ್ ಓದೋದ್ರಿಂದ ಹೋಗತ್ತೆ. ಅವ್ರಿಗೆ ಏನು ಬೇಜಾರ್ ಹೋಗಕ್ಕೆ, ಮೈಂಡ್ ಡೈವರ್ಟ್ ಮಾಡ್ಕೊಳಕ್ಕೆ ಮತ್ತೆ ಬೇಜಾರ್ ಹೋಗಕ್ಕೆ ಏನ್ ಅನ್ಸತ್ತೆ ಆತರ ಅವರು ಮಾಡ್ಬೇಕು. ಏನಕ್ಕೆ ಇಷ್ಟೆಲ್ಲ ಹೇಳ್ದೆ ಅಂತಂದ್ರೆ, ಬೇಜಾರು ಅನ್ಕೊಂಡೆ ಇಡೀ ಲೈಫ್ ನ ತಳ್ಬಿಡ್ತಾರೆ ಎಷ್ಟೊಂದ್ ಜನ. ನಮ್ಗೆ ಬೇಜಾರಾಗ್ತಾ ಇದೆ, ಅಯ್ಯೋ ನನ್ಗೆ ಏನ್ ಕೆಲ್ಸನೂ ಮಾಡಕ್ ಆಗ್ತಿಲ್ಲ, ಈ ತರ ಅರ್ಧ ದಿನ ಮುಕ್ಕಾಲ್ ದಿನ ವೇಸ್ಟ್ ಮಾಡ್ಬಿಟ್ರೆ ನಮ್ ಕೆಲ್ಸಕ್ಕೆ ಅಡ್ಡಿ ಆಗತ್ತದು. ಅಟ್ಲೀಸ್ಟ್ ನಾವು
ಏನ್ ಅನ್ಕೋತೀವಿ ಅದನ್ನ ಮಾಡಕ್ಕಾದ್ರೂನು ನಾವು ನಮ್ಗೆ ಅಂತ ಟೈಮ್ ಕೊಟ್ಕೋಬೇಕು. ಇದೇ ತರ ಮಾಡ್ತಾ ಸುಮ್ನೆ ಎಷ್ಟೋ ಜನ ಏನು ಮಾಡ್ತಾರೆ ಈಗದ ಇದ್ರಲ್ಲಿ, ಸುಮ್ನೆ ಫೋನ್ ನೋಡ್ತಾ ಕುತ್ಕೊಳ್ಳೋದು, ಆ ರೀಲ್ಸ್ ನೋಡ್ತಾ ಕುತ್ಕೊಳ್ಳೋದು. ನೋಡಿ ಬೇಡ ಅಂತನ್ನಲ್ಲ, ಬಟ್ ಏನಂತಂದ್ರೆ ಅದಕ್ಕೊಂದು ಟೈಮ್ ಲಿಮಿಟ್ ಇದೆ. ಒಂದ್ 10 ನಿಮಿಷನೋ 15 ನಿಮಿಷನೋ ಆತರ. ಸುಮ್ನೆ ರೀಲ್ಸ್ ನೋಡ್ತಾ ಕೂತ್ರೆ ಇನ್ನು 2 hours 3 hours ಬರೀ ರೀಲ್ಸ್ ನೋಡ್ತಾನೆ ಕುತ್ಕೊಳ್ಳೋದು. ಸೊ ಅದೇನಾಗತ್ತಂತಂದ್ರೆ ಬೇಜಾರೇನೋ ಹೊಟ್ಟೋಗತ್ತೆ, ಆದ್ರೆ ಏನಂತಂದ್ರೆ ಅದ್ರ ಜೊತೆಗೆ ಟೈಮು ವೇಸ್ಟ್ ಆಗಿರುತ್ತೆ. ನಿಮ್ಗೇನೋ ಅದ್ರಿಂದ ಆ ಟೈಮು ಆ 1.5 hour ಅಥವಾ 2 hour ಏನ್ ಟೈಮ್ ಇರುತ್ತೆ ಅದು ಏನಕ್ಕೂ ಅದು ನಿಮ್ಗೆ ಬಂದಿರಲ್ಲ. ಅಂದ್ರೆ ನಿಮ್ಗೆ ಅದು ಪ್ರೊಡಕ್ಟಿವ್ ಟೈಮ್ ಆಗಿ ಏನಕ್ಕೂ ಯೂಸ್ ಆಗಲ್ಲ. ಅದರಿಂದ ಈ ಮೊಬೈಲ್ ನೋಡೋದನ್ನ ಕಡಿಮೆ ಮಾಡ್ಬಿಟ್ಟು ಅಟ್ಲೀಸ್ಟ್ ಬೇರೆ ಕಡೆ ಏನಾದ್ರೂ ಮಾಡ್ಕೋಬಹುದು. ಇವಾಗ ಸುಮ್ನೆ ಒಂದ್ ಪಾರ್ಕ್ ಅಲ್ಲಿ ಒಂದ್ ವಾಕ್ ಹೋಗೋದು ಅಥವಾ ಬೇರೆ ಏನಾದ್ರು ಕೆಲಸ ಮಾಡೋದು, ಈ ತರ ಮಾಡಿದ್ರೆ ಅಟ್ಲೀಸ್ಟ್ ನಮ್ ಟೈಮ್ ವೇಸ್ಟ್ ಆಗಲ್ಲ, ಮೈಂಡ್ ರಿಲ್ಯಾಕ್ಸ್. ಇವಾಗ ಸುಮ್ನೆ ಫೋನ್ ನೋಡಿದ್ರೆ ಏನಾಗತ್ತೆ ಅಂದ್ರೆ ಮೈಂಡ್ ಏನೋ ರಿಲ್ಯಾಕ್ಸ್ ಆಗತ್ತೆ, ಬಟ್ ಕಣ್ಣೋವು ಬಂದಿರುತ್ತೆ, ಅದು ಬ್ರೈನ್ಗೆ ಎಫೆಕ್ಟ್ ಆಗಿರುತ್ತೆ, ಈ ತರ ಆಗಿರುತ್ತೆ. ಅದಕ್ಕೆ ಈ ಮೊಬೈಲ್ ನೋಡೋದನ್ನ ಕಡಿಮೆ ಮಾಡಿ ಬೇರೆ ಏನಾದ್ರೂ ಮಾಡ್ಬೋದು, ಅಥವಾ ಬುಕ್ಸ್ ಓದ್ಬೋದು. ಜೊತೆಗೆ ನಾನು ಇನ್ನೊಂದು ಏನ್ ಮಾಡ್ಕೊಂಡಿದೀನಿ ಅಂದ್ರೆ ಈ ತರ ಮಾಡ್ಕೊಂಡಿದೀನಿ. ನಮ್ಗೆ ಯಾವ್ಯಾವ್ದು ಇಮೇಜಸ್ ಇವಾಗ ಫಾರ್ವರ್ಡ್ ಇಮೇಜ್ ಎಷ್ಟೊಂದ್ ಬರುತ್ತೆ, ಯಾರ್ಯಾವ ಸ್ಟೇಟಸ್ಗೆಲ್ಲ ಹಾಕಿರ್ತಾರೆ. ನಮ್ಗೆ ಮನ್ಸ್ಗೆ ಮೋಟಿವೇಟ್ ಅಂತದ್ದು ಸ್ಟೇಟಸ್ ಏನಾದ್ರು ಹಾಕಿರ್ತಾರೆ, ಆವಾಗ ನಾನು ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಂಡಿರ್ತೀನಿ. ಅಥವಾ ನಾನು ಎಷ್ಟೊಂದು ಇಮೇಜಸ್ ನನ್ಗೆ ಇಷ್ಟವಾದ ಇಮೇಜಸ್ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಲ್ಲ, ಅದನ್ನ ನಾನು ಏನ್ ಮಾಡ್ತೀನಿ, ಪ್ರಿಂಟ್ ಔಟ್ ತೆಗೆಸ್ಕೊತೀನಿ. ಪ್ರಿಂಟ್ ಔಟ್ ತೆಗೆಸ್ಕೊಂಡು ಈ ತರ ಗೋಡೆ ಮೇಲೆ ಹಾಕೋತೀನಿ. ಗೋಡೆ ಮೇಲೆ ಹಾಕೊಂಡು ನನ್ಗೆ ಮನ್ಸಿಗೆ ಬೇಜಾರಾದಾಗ ಇಲ್ಲಿ ಬಂದ್ ಕೂತ್ರೆ ಅಟ್ಲೀಸ್ಟ್ ಅದನ್ನೆಲ್ಲಾನು ಓದಿದ್ರೆ ನನ್ಗೇನಾಗತ್ತೆ, ಮೈಂಡ್ ಡೈವರ್ಟ್ ಆಗತ್ತೆ. ಅಂದ್ರೆ ಇವಾಗ ಅದನ್ನ ಹುಡುಕೊಂಡು ಎಲ್ಲಿದೆ ಏನು ಅಂತ ನೋಡಕ್ಕಿಂತ ಹಿಂಗಿದ್ರೆ ಏನಂತಂದ್ರೆ ಈಸಿ. ಅದು ಬಂದು ಕೂತ್ಕೊಂಡು ತಕ್ಷಣ ಹಿಂಗ್ ನೋಡಿದ ತಕ್ಷಣ ನಮ್ಗೆ ಹಿಂಗೆಲ್ಲ ಥಾಟ್ಸ್ನೆಲ್ಲ ಓದ್ಬಿಟ್ಟು ಹೌದು ಹಿಂಗಿರ್ಬೇಕು, ಹಿಂಗ್ ಅನ್ಕೋಬಾರ್ದು, ಹಿಂಗ್ ಮಾಡ್ಬೇಕು, ಈ ತರ ಗೊತ್ತಾಗತ್ತೆ. ಅದಕ್ಕೆ ನಾನು ಈ ತರ ಒಂದು ಗೋಡೆಗೆ ಅಂಟಿಸ್ಬಿಟ್ಟಿದೀನಿ. ಇದನ್ನ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಯಾವ್ದಾದ್ರು ಬೇಡ ಅಂತಂದ್ರೆ ತೆಗಿಯೋದು, ಬೇರೆದನ್ನ ಹಾಕೊಳ್ಳೋದು, ಈ ತರ ಮಾಡ್ಕೊಂಡಿದೀನಿ. ಈ ತರ ಮನ್ಸ್ನ ಚೇಂಜ್ ಮಾಡ್ಕೊಳಕ್ಕೆ ತುಂಬಾ ವೇಸ್ ಇದೆ. ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡು ಆ ಬೇಜಾರಲ್ಲೇ ಮುಳುಗೋಗಿ ಡಿಪ್ರೆಷನ್ಗೆಲ್ಲ ಹೊಟ್ಟೋಗ್ತಾರೆ ಎಷ್ಟೊಂದ್ ಜನ. ಹಂಗ್ ಮಾಡ್ಕೊಳದ್ ಬೇಡ. ಫಸ್ಟ್ ನಮ್ಗೆ ಬೇಜಾರಾಗ್ತಿದೆ ಅಂದ ತಕ್ಷಣ ಅದನ್ನ ಹೆಂಗೆ ಸರಿ ಮಾಡ್ಕೋಬೇಕು, ಏನ್ ಮಾಡಿದ್ರೆ ಸರಿ ಹೋಗುತ್ತೆ ನನ್ಗೆ ಅಂತ ನಿಮಗ್ ನೀವೇ ಸೊಲ್ಯೂಷನ್ ಕಂಡಿಡ್ಕೊಳ್ಳಿ. ಕಂಡಿಡಿಲಿಲ್ಲ ಅಂತಂದ್ರೆ ಸುಮ್ನೆ ಜೀವನದಲ್ಲಿ ಟೈಮು ವೇಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಇದು ನಾನು ಗೋಡೆಗೆ ಹಾಕಿಟ್ಕೊಂಡಿರೋ ಇಮೇಜಸ್. ಇದನ್ನ ಒಂದ್ಸಲ ತೋರಿಸ್ತೀನಿ. ಇದು ಕೊಲ್ಲಾಪುರ ಮಹಾಲಕ್ಷ್ಮಿ, ನನ್ಗೆ ತುಂಬಾ ಇಷ್ಟವಾದ ದೇವ್ರು ಇದು. ಅದಕ್ಕೆ ಇದನ್ನ ನೋಡಿದ್ರೆ ನನ್ ಮನ್ಸಿಗೆ ಸಮಾಧಾನ ಆಗತ್ತೆ ಅಂತ ಹಾಕೊಂಡಿದೀನಿ. ಜೊತೆಗೆ ಇದು ನೋಡಿ, ಇದು ಮನೆ. ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಇದನ್ನ ನೋಡ್ತಿದ್ದಂಗೆ ನಾನೇ ಅಲ್ಲಿ ಹೋಗಿ ಕೂತಿದೀನಿ ಅಂತ ಫೀಲ್ ಆಗತ್ತೆ. ನಾನೇ ಅಲ್ಲಿ ಹೋಗಿ ಕೂತಿದೀನಿ ಅಂತ ಫೀಲ್ ಆದ್ರೆ ನಿಜವಾಗ್ಲೂ ಮನ್ಸ್ಗೆ ತುಂಬಾ ರಿಲ್ಯಾಕ್ಸ್ ಆಗತ್ತೆ. ಇದು ಅಷ್ಟೇ ನೋಡಿ, ಏನಂತಂದ್ರೆ ನಾವೇನೇನ್ ಮಾಡ್ಬೋದು ಬೇಜಾರಾಗದೆ ಇರೋದಕ್ಕೆ ಏನೇನು ಥಾಟ್ಸ್ ಅಂತ. ಇಟ್ಸ್ ಓಕೆ ಟು ಕ್ಯಾನ್ಸಲ್ ಎ ಕಮಿಟ್ಮೆಂಟ್, ಈ ತರ. ಅಂದ್ರೆ ಯಾರಿಗಾರು ಏನಾರು ಹೇಳಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಯಾರ್ದಾರು ಕಾಲ್ ರಿಸೀವ್ ಮಾಡದೆ ಇರ್ಬೋದು, ನಾವು ಮಾಡಿದಾರೆ ಅಂದ ತಕ್ಷಣ ಏನೋ ಭಯ ಪಡ್ಬೇಕಾಗಿಲ್ಲ. ಚೇಂಜ್ ಮಾಡ್ಕೊಳ್ಳಿ ಮೈಂಡ್ ನ. ಈ ತರ ಒಬ್ರೇ ಇದ್ರು ಪರವಾಗಿಲ್ಲ, ಏನೂ ಆಗಲ್ಲ, ಈ ತರದ್ದು ಥಾಟ್ಸ್. ಇಲ್ಲೊಂದಿದೆ ನೋಡಿ, ಇದು ಅಷ್ಟೇ, ಮೆಂಟಲಿ ಐ ಆಮ್ ಹಿಯರ್ ಅಂತ. ಅಂದ್ರೆ ಈ ಪ್ಲೇಸ್ ಅಲ್ಲಿ ನನ್ ಮನ್ಸಲ್ಲಿ ನಾನು ಇಲ್ಲಿ ಕೂತಿದೀನಿ ಅಂತ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂಥರ ಮೆಂಟಲಿ ಐ ಆಮ್ ಹಿಯರ್ ಅಂದ ತಕ್ಷಣ ನಾನು ಅಲ್ಲೋಗಿ ಕೂತಿರೋದನ್ನ ನೆನ್ಸ್ಕೊಂಡ್ರೆ ನನ್ನ ಮೈಂಡ್ ನಿಜವಾಗ್ಲೂ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಇದು ನಾನೊಂದು ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ದು. ಇದು ತುಂಬಾ ಚೆನ್ನಾಗಿದೆ. ಇದು ಥಾಟ್ ಅಂತ ತರಿಸಿದ್ದು. ನಮ್ಗೆ ನಾವೇ ಏನೇನ್ ಹೇಳ್ಕೊಳ್ಳೋದಂದ್ರೆ, ಯು ಆರ್ ಡೂಯಿಂಗ್ ದ ಬೆಸ್ಟ್ ಯು ಕ್ಯಾನ್. ನನ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲ್ಸನ ನಾನು ಮಾಡ್ತಾ ಇದ್ದೀನಿ. ಯು ಆರ್ ವರ್ತಿ ಅಂಡ್ ಲವೆಬಲ್. ಇಟ್ಸ್ ಓಕೆ ಟು ಆಸ್ಕ್ ಫಾರ್ ಎ ಹೆಲ್ಪ್.
ಈ ತರದ್ದು. ಆಮೇಲೆ ಇಲ್ಲಿ ತುಂಬಾ ಇಷ್ಟವಾಗಿರೋದು ನನ್ಗೆ ಏನಂತಂದ್ರೆ ಲಾಸ್ಟ್ ಒನ್, ಯು ಆರ್ ಅಲೌಡ್ ಟು ಸೇ ನೋ ಅಂತಂದ್ರೆ, ಎಷ್ಟೊಂದ್ ಸಲ ನಾವು ಅಯ್ಯೋ ಇಲ್ಲ ಅಂತ ಹೇಳಕ್ಕೆ ಎಷ್ಟೊಂದು ನಾವು ಯೋಚನೆ ಮಾಡಿರ್ತೀವಿ. ಯಾರಾದ್ರೂ ಏನಾದ್ರು ಕೇಳ್ತಾರೆ, ಇಲ್ಲ ಬರಕ್ ಆಗಲ್ಲ ಅಥವಾ ನಂಗ ಕೆಲ್ಸ ಮಾಡಕ್ ಆಗಲ್ಲ ಅಂತ ಹೇಳಕ್ಕೆ ಎಷ್ಟೊಂದ್ ಸಲ ನಾವು ಹಿಂಜರಿತೀವಿ. ಹ್ಞೂ ಅಂತ ಹೇಳ್ಬಿಟ್ಟು ನಾವು ಮಾಡಕ್ ಆಗದೆ ಬಯಸ್ಕೋತೀವಿ. ಅದಕ್ಕೆ ಇದು ಯು ಆರ್ ಅಲೌಡ್ ಟು ಸೇ ನೋ ಅಂತಂದ್ರೆ ಇಲ್ಲ ಅಂತ ಹೇಳಕ್ಕೆ ನನ್ಗೆ ಹಕ್ಕಿದೆ ಅಂತ. ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಇದ್ರಲ್ಲಿ. ಅದನ್ನ ನಾನು ಯಾವಾಗ್ಲೂ ನೋಡ್ತಾನೆ ಇರ್ತೀನಿ. ಜೊತೆಗೆ ಈ ತರ ಶ್ರಮವು ನಿನ್ನದೇ, ಸಮಯವು ನಿನ್ನದೇ, ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುವುದು. ಇದನ್ನ ನೋಡಿದಾಗ ನಾನು ತುಂಬಾ ಇನ್ಸ್ಪೈರ್ ಆಗಿರ್ತೀನಿ. ಇದು ಅಷ್ಟೇ, ಒಂದು ಸಕ್ಸಸ್ಫುಲ್ ಲೈಫ್ ಆಗಕ್ಕಿಂತ ನಮ್ಗೆ ಸ್ಯಾಟಿಸ್ಫೈ ಆಗಿ ಇರೋ ಲೈಫ್ ಬೆಟರ್ ಅಂತ ಇದೆ. ಅದು ಅಷ್ಟೇ ಒಂಥರ ಇಂಪ್ರೆಸ್ ಆಗತ್ತೆ. ಇದ್ ನೋಡಿ, ದೋಸ್ ಹೂ ಲೆಫ್ಟ್ ಅಸ್ ಎ ಲೆಸನ್ ಅಂತಂದ್ರೆ, ಯಾರು ನಮ್ನ ಬಿಟ್ಟು ಹೋಗಿದ್ರೆ, ಏನಾದ್ರು ಪಾಠ ಕಲ್ಸ್ಬಿಟ್ಟೆ ಹೋಗಿರ್ತಾರೆ, ಅವ್ರನ್ನ ನಾವೇನು ನೆನ್ಸ್ಕೊಂಡು ಅಯ್ಯೋ ಹೊಟ್ಟೋದ್ರು ಅಂತ ನೆನ್ಸ್ಕೊಂಡು ನಮ್ ಜೀವನನ ಸಾಗ್ಸೋದ್ರಲ್ಲಿ ಅರ್ಥನೇ ಇಲ್ಲ. ಅದು ಡೋಂಟ್ ಚೇಂಜ್ ಯುವರ್ ವೈಬ್ ಟು ಫಿಟ್ ಇನ್ ಸಮ್ ಒನ್ಸ್ ಲೈಫ್ ಅಂತಂದ್ರೆ, ಯಾರ್ದೋ ಆಸೆಗೋಸ್ಕರ ನಿಮ್ತನನ ನೀವು ಕಳ್ಕೋಬೇಡಿ ಅಂತ. ಅಂದ್ರೆ ಯಾರೋ ಏನೋ ಹೇಳ್ತಾರೆ, ಅವ್ರಿಗೋಸ್ಕರ ನಾವು ನಮ್ ಲೈಫ್ದು ಏನಿರುತ್ತೆ ಥಾಟ್ಸ್ ಅದನ್ನ ಕಳ್ಕೋಬಾರ್ದು ಅಂತ. ಇದು ಪ್ರತಿಯೊಂದು ಸೂರ್ಯೋದಯವು ಒಂದೊಂದು ಅವಕಾಶ ಇದ್ದಂತೆ ಮರಳಿ ಪ್ರಯತ್ನಿಸಿ ಗುರಿಯ ಕಡೆ ಹೆಜ್ಜೆ ಇರಿಸಬೇಕು. ಏಕೆಂದರೆ ಸಂಜೆಗೆ ಸೂರ್ಯ ಮಾತ್ರ ಮುಳುಗುವುದಿಲ್ಲ, ನಮ್ಮ ಆಯಸ್ಸಿನ ಒಂದು ದಿನವೂ ಮುಗಿಯುತ್ತದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ಒಂದೊಂದ್ ದಿನ ಅಂತ ಅನ್ಕೊಂಡು ನಾವು ಸುಮ್ನೆ ಇದ್ದು ಬಿಟ್ರೆ ನಮ್ಮ ಅವಕಾಶ ಎಲ್ಲವೇ ಒಂದೊಂದ್ ದಿನದಂತೆನೆ ನಮ್ಮ ಆಯಸ್ಸು ಹೆಂಗ್ ಹೋಗತ್ತೆ ಹಂಗೆ ಮುಗ್ದೋಗತ್ತೆ. ಅದಕ್ಕೆ ನಮ್ಗೆ ಏನ್ ಅನ್ಸತ್ತೆ ಅದನ್ನ ಇವತ್ತೇ ಮಾಡು, ಈಗ್ಲೇ ಮಾಡು ಅಂತ ಇದ್ರದ್ದು ಅರ್ಥ. ಇದು ಅಷ್ಟೇ, ಟೈಮ್ ಈಸ್ ಪ್ರೆಷಿಯಸ್, ಮೇಕ್ ಶೂರ್ ಯು ಸ್ಪೆಂಡ್ ಇಟ್ ವಿತ್ ದ ರೈಟ್ ಪೀಪಲ್. ನಾವ್ ಎಷ್ಟೊಂದ್ ಟೈಮ್ನ ರಾಂಗ್ ಪೀಪಲ್ ಜೊತೆ ಇಷ್ಟ ಇಲ್ದೇನೋ ಇಷ್ಟ ಇದ್ದೋ ನಾವು ಕಳೆದ್ ಬಿಡ್ತೀವಿ. ರಾಂಗ್ ಪೀಪಲ್ ಯಾರು, ರೈಟ್ ಪೀಪಲ್ ಯಾರು ಅಂತ ನಾವು ನೋಡ್ಕೊಂಡು ಹೆಜ್ಜೆ ಇಟ್ರೆ ಒಳ್ಳೇದು ಅಂತ ಇದು ಈ ಥಾಟ್. ಜೊತೆಗೆ ಇದು ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಲ್ಲೂ ನಗುವವನನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ಹೌದಲ್ವಾ ಇದು. ಏನೇ ಮಾಡಿದ್ರು ನಗ್ತಾ ಇದ್ರೆ ಅವನ್ನ ನಾವು ಏನು ಮಾಡಿ ಹಂಗ್ಸಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಯಾರೇನೇ ಮಾಡ್ಲಿ ನಾವು ನಮ್ ತರ ನಾವಿದೀವಿ, ನಾವು ಬೇಜಾರಾಗಲ್ಲ ಅಂತಂದ್ರೆ ಯಾರು ಏನು ಮಾಡಕ್ಕಾಗಲ್ಲ ನಮ್ಮನ್ನ. ಇದು ಅಷ್ಟೇ, ಕೆಲವೊಂದನ್ನು ಬಿಟ್ಟು ಬದುಕಬೇಕು, ಕೆಲವೊಂದನ್ನು ದೂರವಿಟ್ಟು ಬದುಕಬೇಕು, ಕೆಲವೊಂದನ್ನು ಮರೆತು ಬದುಕಬೇಕು. ಇಲ್ಲವಾದರೆ ಆ ಕೆಲವುಗಳೇ ಹಲವುಗಳಾಗಿ ಹಲವಾರು ತರ ನಮ್ಮನ್ನು ಕಾಡಲಾರಂಭಿಸುತ್ತವೆ. ಇದು ಅಷ್ಟೇ ಒಂಥರ ತುಂಬಾ ಅರ್ಥ ಇದೆ ಅಂತ ನನ್ಗನ್ಸ್ತು. ಜೊತೆಗೆ ಇದು, ಇಟ್ಸ್ ಬೆಟರ್ ಟು ಲೀವ್ ಚೀಪ್ ಅಂಡರ್ ಬಜೆಟ್ ದ್ಯಾನ್ ಲಕ್ಸುರಿಯಸ್ಲಿ ಇನ್ ಡೆಟ್ ಅಂತಂದ್ರೆ, ಸಾಲದಲ್ಲಿ ನಾವು ವೈಭೋಗದ ಜೀವನ ನಡ್ಸಕ್ಕಿಂತ ನಮ್ಗೇನಿದೆ ಅದ್ರಲ್ಲೇ ನಾವು ಜೀವನ ನಡ್ಸೋದು, ಅದ್ರಲ್ಲೇ ನಾವು ಸಂತೋಷನ ಹುಡ್ಕೊಂಡು ಜೀವನ ನಡ್ಸೋದ್ರಲ್ಲಿ ಒಂಥರ ಸುಖ ಇದೆ ಅಂತ. ಇದು ಹೇಟ್ ಈಸ್ ಹೆವಿ, ಲೆಟ್ ಇಟ್ ಗೋ ಅಂತಂದ್ರೆ, ಯಾರನ್ನಾದ್ರೂ ನಾವು ಹೇಟ್ ಮಾಡ್ತಿದೀವಿ ಅಂತೇನಾರ ಅಂದ್ರೆ, ಹೇಟ್ ಮಾಡಿನೇ ನಮ್ದು ಅರ್ಧ ಟೈಮ್ ಹಾಳಾಗತ್ತೆ. ಅದಕ್ಕೆ ಹೇಟ್ ಮಾಡಕ್ಕಿಂತ ಅದ್ರ ಪಾಡ್ಗೆ ಅದು ಹೋಗ್ಲಿ, ನಮ್ ಪಾಡಿಗೆ ನಾವ್ ಇರ್ತೀವಿ ಅಂತ ಬದುಕದೆ ಎಷ್ಟೋ ಬೆಟರು. ಇದು, ಇಫ್ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಯು ಆರ್ ಗೋಯಿಂಗ್ ಟು ಸ್ಲೋ ಅಂತಂದ್ರೆ, ನಮ್ ಕಂಟ್ರೋಲ್ ಅಲ್ಲಿ ಎಲ್ಲ ಇದೆ ಅಂತಂದ್ರೆ ನಾವು ನಿಧಾನಕ್ಕೆ ಚಲಿಸ್ತಾ ಇರ್ತೀವಿ. ಅದ್ರಲ್ಲೇನ್ ತಪ್ಪಿಲ್ಲ. ನಿಧಾನಕ್ಕೆ ಹೋದ್ರುನು ನಮ್ ಲೈಫ್ದು ಗುರಿ ನಾವು ಮುಟ್ಟುತ್ತಾ ಇದೀವಿ ಅಂತಂದ್ರೆ ಅದೇನು ತಪ್ಪಾಗಲ್ಲ. ನಿಧಾನಕ್ಕೆ ಹೋದ್ರೇನೆ ಒಳ್ಳೇದು ಅನ್ನಂಗೆ ಅದು. ಇದು
ಅಟ್ ದಿಸ್ ಪಾಯಿಂಟ್ ಪೀಸ್ ಈಸ್ ಎವ್ರಿಥಿಂಗ್. ನೋಡಿ ಇದು ಇಮೇಜ್ ಎಷ್ಟು ಚೆನ್ನಾಗಿದೆ. ಅಲ್ಲಿ ನಾವು ಮಲ್ಕೊಂಡಿದೀವಿ ಅಂತ ನಾವೇನಾರು ಅನ್ಕೊಂಡ್ರೆ ನಿಜ ಹೇಳ್ತೀನಿ, ನಮ್ಮ ಮೈಂಡ್ ನಿಜವಾಗ್ಲೂ ಸಖತ್ತು ರಿಲ್ಯಾಕ್ಸ್ ಆಗೋಗತ್ತೆ. ಯಾರ ಜಂಜಾಟನೂ ಬೇಡ. ಈ ಪ್ರಪಂಚದಲ್ಲಿ ನಾವು ಬೇರೆ ಕಡೆನೆ ಇದೀವಿ ಅಂತ ಅನ್ಸಕ್ ಸ್ಟಾರ್ಟ್ ಆಗತ್ತೆ ಈ ತರ ಇಮೇಜಸ್ ನ ನೋಡಿದ್ರೆ. ಜೊತೆಗೆ ಇದು ಅಷ್ಟೇ, ಡೋಂಟ್ ಲೆಟ್ ದ ಸ್ಯಾಡ್ನೆಸ್ ಆಫ್ ಯುವರ್ ಪಾಸ್ಟ್, ನಮ್ದು ಹಳೇದು ದುಃಖ ಅಂಡ್ ದ ಫಿಯರ್ ಆಫ್ ಯುವರ್ ಫ್ಯೂಚರ್, ಮುಂದಕ್ಕೆ ಏನಾಗತ್ತೋ ಅನ್ನೋ ಭಯ ಮತ್ತೆ ಹಳೆ ದುಃಖ ಎರಡುವೆ ರೂಯಿನ್ ದ ಹ್ಯಾಪಿನೆಸ್ ಆಫ್ ಯುವರ್ ಪ್ರೆಸೆಂಟ್. ಅದೆರಡು ಸೇರ್ಕೊಂಡು ಇವಾಗಿನ ಸಂತೋಷನ ಹಾಳು ಮಾಡಬಾರ್ದು ಅಂತ ಇದ್ರ ಅರ್ಥ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಯುವರ್ ಅಟೆನ್ಷನ್ ಪ್ಲೀಸ್, ನೋ ಒನ್ ಈಸ್ ಕಮಿಂಗ್ ಟು ಸೇವ್ ಯು, ದಿಸ್ ಲೈಫ್ ಈಸ್ ಯುವರ್ಸ್, 100% ಯುವರ್ ರೆಸ್ಪಾನ್ಸಿಬಿಲಿಟಿ. ಅಂತಂದ್ರೆ ಈ ಲೈಫಲ್ಲಿ ಏನೇ ಆದ್ರೂ, ಏನೇ ದುಃಖ ಬೇಜಾರು ಏನೇ ಆದ್ರೂ 100% ಅದ್ ನಿಮ್ದೇ ಜವಾಬ್ದಾರಿಯಾಗಿರುತ್ತೆ. ಯಾರು ನಿಮ್ನ ಬಂದು ಸೇವ್ ಮಾಡಲ್ಲ ಅಂತ ಇದ್ರ ಅರ್ಥ. ನನ್ಗೆ ಇದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಸ್ತು. ನನ್ಗೆ ನಾನ್ ಹೆಂಗ್ ಮೋಟಿವೇಟ್ ಆಗ್ತೀನಿ, ಜೊತೆಗೆ ನಾನ್ ಹೆಂಗ್ ಮೈಂಡ್ ಡೈವರ್ಟ್ ಮಾಡ್ಕೋತೀನಿ ಅಂತ ಹೇಳ್ಬೇಕು ಅಂತ ಅನ್ಸಿ ನಾನು ಈ ವಿಡಿಯೋ ಮಾಡಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲಾ ವಿಷಯನೂ ಗೊತ್ತಿರುತ್ತೆ, ಆದ್ರೆ ಬೇಜಾರಾದಾಗ ಮಾತ್ರ ಎಲ್ಲರೂ ಒಂಥರ ಅಲ್ಲೇನೆ ಸ್ಟಿಲ್ ಆಗಿ ಹೋಗ್ತೀವಿ, ಮಾತಾಡಕ್ಕೆ ಆಗಲ್ಲ, ಏನೂ ರೆಸ್ಪಾನ್ಸ್ ಮಾಡಕ್ ಆಗ್ತಿರಲ್ಲ, ಹಿಂಗೆಲ್ಲ ಆಗತ್ತೆ. ಹಂಗೆಲ್ಲ ಆಗದ್ ಬೇಡ. ಬೇಜಾರಾದಾಗ ನೆನ್ಸ್ಕೊಳಕ್ಕೆ ತಕ್ಷಣ ಈ ತರ ಏನಾದ್ರು ಒಂದ್ ಮಾಡ್ಕೊಳ್ಳಿ ಅನ್ನೋ ಐಡಿಯಾಕ್ಕೆ ನಾನು ಇದನ್ನ ಶೇರ್ ಮಾಡಿದ್ದು. ಈ ವಿಡಿಯೋ ಇಂದ ಯಾರಿಗಾರು ಒಂದಿಬ್ರಿಗೆ ಹೆಲ್ಪ್ ಆದ್ರೂ ನನ್ಗೆ ತುಂಬಾ ಖುಷಿ ಆಗತ್ತೆ. ನಮಸ್ಕಾರ ಎಲ್ಲಾರ್ಗೂ.